ಎಲ್ಲ ಅವ್ರವ್ರ ಕುಟುಂಬದವರೇ ನಿಂತ್ಕೋಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳು ಒಂಥರ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟವ್ರೆ. ಇವ್ರಿಗೆ ಬೇರೆ ಬಾಡಿಗಾರ್ಡ್ಗಳು ಬೇರೆ. ಏನು ಆ ಮುದುಕರನ್ನ ಏನು ಮಾಡ್ತಾರೆ? ಕಲ್ಲಂತ ಮನುಷ್ಯನ ಹುಡುಕ್ಬೇಕಾರೆ ಅಕ್ಕಿಲ್ ಕಲ್ಲು ಹುಡುಕ್ಬೇಕು. ಎಲ್ಲ ಟೊಳ್ಳು ಗಿರಾಕಿಗಳೇ. ನಿನಗೆ 2,000 ಕೊಡ್ತಾರೆ, ಅವನು ಇಳಿಯೋವರೆಗೆ 2,000 ಕೋಟಿ ಮಾಡಿದ್ರು ಮಾಡಿಬಿಡ್ತಾನೆ. ಮನೆ ಬಾಗಲ್ ಕೈ ಮುಗಿಯೋದು, ಕಾಲಿಗೆ ಬೀಳೋದು ವಯಸ್ಸಾದವ್ರಿಗೆ, ಇದೆಲ್ಲ ಬಿಡಿ. ಸದ್ಯ ಅವ್ರ ತಂದೆ ತಾಯಿಗೆ ಸಣ್ಣ ಮಾಡ್ತಾರೋ ಇಲ್ವೋ, ಓಟಿನ ಟೈಮಲ್ಲಿ ಎಲ್ರಿಗೂ ಸಣ್ಣ ಮಾಡ್ತಾರೆ. ಯಡಿಯೂರಪ್ಪನಿಗೂ ಚಪ್ಪಳೆ ಹೊಡಿತಾರೆ, ಕುಮಾರಸ್ವಾಮಿಗೂ ಹೊಡಿತಾರೆ, ಕೊನೆಗೆ ಸಿದ್ದರಾಮಯ್ಯನಿಗೂ ಹೊಡಿತಾರೆ. ಓಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಸರ್? ಓಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಓಟ್ ಹಾಕಬೇಕು, ಇಲ್ಲ ಅಂತಲ್ಲ. ಆದರೆ ಜನಗಳಿಗೆ ಈ ರಾಜಕೀಯದವ್ರ ಮೇಲೆ ನಂಬಿಕೆನೇ ಹೊಟ್ಟೋಗೈತೆ. ಮೊದಲೆಲ್ಲ ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಇವ್ರದ್ದು ಸ್ಟ್ಯಾಚ್ಯುಗಳೈತೆ, ಬಸವಣ್ಣ ಇವ್ರದ್ದೆಲ್ಲ, ಅವರೆಲ್ಲ ತ್ಯಾಗ ಮಾಡಿದವರು, ಅದಕ್ಕೆ ಸ್ಟ್ಯಾಚ್ಯುಗಳಿದೆ. ಈಗಿನ ರಾಜಕೀಯದವ್ರು ಎಷ್ಟು ಜನ ಸತ್ರು, ಯಾರ್ದೈತೆ ಸ್ಟ್ಯಾಚು? ಯಾರ್ದಿದೆ ಹೇಳಿ ನೋಡೋಣ. ಮಹಾತ್ಮ ಗಾಂಧಿ ಎಲ್ಲೋ ಒಂದು ಕಡೆ ಮಹಾತ್ಮ ಗಾಂಧಿದು ಹಾಕವ್ರೆ ಸ್ಟ್ಯಾಚು, ಅವ್ರದ್ದು ಜಾಸ್ತಿ ಇಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು. ಈಗೆಲ್ಲ ಏನಂದರೆ 3 ಪಕ್ಷ 4 ಪಕ್ಷ ಎಲ್ಲ ಅವ್ರವ್ರ ಕುಟುಂಬದವರೇ ನಿಂತ್ಕೋಬೇಕು. ಯಾರು ಲಾರಿ ಡ್ರೈವರ್ ನಿಂತವನ, ಆಟೋ ಡ್ರೈವರ್ಗೆ ಯಾರು ಟಿಕೆಟ್ ಕೊಡ್ತಾರಾ ಹೇಳಿ ನೋಡೋಣ? ಇಲ್ಲ ಯಾರು ತರಕಾರಿ ಮಾರೋರು ಯಾರಿಗೆ ಟಿಕೆಟ್ ಕೊಡ್ತಾರಾ? ಇಲ್ಲ. ಎಲ್ಲ ರಾಜಕೀಯದವ್ರೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಒಂಥರ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟವ್ರೆ. ಮತ್ತು ರಿಟೈರ್ಡು ಗೌರ್ಮೆಂಟ್ ಅಫಿಷಿಯಲ್ಗೆ 58 ವರ್ಷ ಆತಣ ರಿಟೈರ್ಡು, 60 ಆದ ತಕ್ಷಣ ರಿಟೈರ್ಡು. ಈ ರಾಜಕೀಯದವ್ರಿಗೆ ಅಲ್ಲರಿ ಹಿಡ್ಕೊಳಕ್ಕಿಬ್ರು ಬೇಕು, ಪುನಃ ಇನ್ನೊಬ್ಬ ಕೈ ಹಿಡ್ಕೊಳಕ್ಕೆ ಬೇಕು. ಇವ್ರಿಗೆ ಯಾಕ್ರಿ ಇಷ್ಟು ರಿಟೈರ್ಮೆಂಟೇ ಇಲ್ವೇ ಅವ್ರಿಗೆ? ಇವ್ರಿಗೆ ಬೇರೆ ಬಾಡಿಗಾರ್ಡ್ಗಳು ಬೇರೆ. ಏನು ಆ ಮುದುಕರನ್ನ ಏನು ಮಾಡ್ತಾರೆ? ಬಾಡಿಗಾರ್ಡು, ಪೊಲೀಸವ್ರಿಗೆ ಟೈಮ್ ವೇಸ್ಟು, ಡೀಸೆಲ್ ವೇಸ್ಟು. ಯಾರಪ್ಪಂದು ಎಲ್ಲ ನಮ್ಮಂಥವ್ರು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ತೀವಲ್ಲ, ಅದರಲ್ಲಿ ದರ್ಬಾರ್ ಮಾಡ್ತಾರೆ ಹೊರತು ಒಳ್ಳೆ ಕೆಲಸ ಮಾಡೋರು ಎಲ್ಲೋ ಇದ್ದಾರೆ. ಹಂಗಂದ್ಬಿಟ್ಟು ನಾವು ಎಲ್ಲರೂ ರಾಜಕೀಯದವ್ರು ಅಂತ ಅಲ್ಲ, ಇದ್ದಾರೆ. ಭಾಳ ಹುಡುಕ್ಬೇಕು. ಈ ಅಕ್ಕಿಲಿ ಕಲ್ಲು ಹುಡುಕ್ತೀವಲ್ಲ, ಹಂಗೆ ಒಳ್ಳೆಯವ್ರನ್ನ ಹುಡುಕ್ಬೇಕಾದ್ರೆ ಕಲ್ಲಂತ ಮನುಷ್ಯನ ಹುಡುಕ್ಬೇಕಾದ್ರೆ ಅಕ್ಕಿಲಿ ಕಲ್ಲು ಹುಡುಕ್ಬೇಕು. ಎಲ್ಲ ಟೊಳ್ಳು ಗಿರಾಕಿಗಳೇ. ಓಟಂತೂ ಹಾಕಬೇಕು, ಇಲ್ಲ ಅಂತಲ್ಲ. ಇರೋದ್ರಲ್ಲಿ ಯಾರೋ ಒಬ್ಬರನ್ನ ನೋಡಿ, ಈಗ ಅಲ್ಲಿ 10 ಜನನೂ ಇರ್ತಾರೆ, ಅದರೊಳಗೆ ವೇರಿಯೇಷನ್ ಮಾಡಬೇಕು. ಸ್ವಲ್ಪ ಒಳ್ಳೆಯವನು ಯಾರು, ಇನ್ನು ಸ್ವಲ್ಪ ಕೆಟ್ಟವನು ಯಾರು, ಏನು ಕೆಲಸ ಮಾಡಿದ್ದಾನೆ ಅವನು, ಸಮಾಜಕ್ಕೆ ಏನು ಕೆಲಸ ಮಾಡಿದ್ದಾನೆ, ಪರವಾಗಿಲ್ವ ಇವನು? ಇಲ್ಲ ಬರೀ ಅವ್ರ ಬಾಮ್ಮೈಕ್ಳು, ಅವ್ರವ್ರ ಮನೆಯವ್ರ ಕುಟುಂಬದವರು ಆಸ್ತಿ ಮಾಡ್ಕೊಂಡಿನು ಅವನ, ಅದನ್ನೆಲ್ಲ ಸ್ವಲ್ಪ ನೋಡಿ ಹಾಕಬೇಕು. ಪಕ್ಷ ಅದನ್ನು ನೋಡಬಾರ್ದು. ಒಳ್ಳೆ ಕೆಲಸ ಮಾಡೋರ್ಗೆ ಹಾಕಬೇಕು. ಯಾವ ಪಕ್ಷನಾರು ಆಗಿರಲಿ, ಒಳ್ಳೆ ಕೆಲಸ ಮಾಡೋರ್ಗಂತೂ ಓಟ್ ಹಾಕಬೇಕು ಅಂತ ನನ್ನ ಅನಿಸಿಕೆ. ಓಟ್ ಹಾಕ್ತಾ ಇದ್ದವರು ಅವರು ತಿಳ್ಕೊಂಡಿರ್ಬೋದು, ನಾನು ಓಟ್ ಹಾಕಲ್ಲ, ಎಲ್ಲರೂ ಕಳ್ಳರು ಹಂಗೆ ಹಿಂಗೆ ಅಂತ. ಅವ್ರು ಹಾಕ್ತಾಯಿದ್ರು ಇವ್ರು ಗೆಲ್ತಾರೆ. ಓಟ್ ಹಾಕಬೇಕು. ಹಾಕಿದ್ರೆ ಅದೊಂದು ಇದು ನಮ್ಮ ಹಕ್ಕು. ಅದು ಓಟ್ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಈಗ ಯಾರೋ ದುಡ್ಡು ಕೊಡ್ತಾನೆ ಅಂತ 1,000 ಕೊಡ್ತಾನೆ, 2,000 ಕೊಡ್ತಾನೆ ಅಂತ ಹೋಗಿ ಒಟ್ಟುತ್ತಾರೆ. ಅವ್ನು ಏನಕ್ಕೆ ದುಡ್ಡು ಕೊಡ್ತಾನೆ? ಇವತ್ತು ಒಬ್ಬ ಮನುಷ್ಯನಿಗೆ ಅವನು ಒಂದು ಮನೆಗೆ 4 ಕೋಟಿ ಇದ್ದರೆ 8,000 ರೂಪಾಯಿ ಕೊಡ್ತಾನೆ. ಆ 8,000 ರೂಪಾಯಿ ಎಷ್ಟು ದಿನ ತಿಂತಾರವರು? 1 ತಿಂಗಳು ತಿಂತಾರಾ? ಆದರೆ ಅವನು 5 ವರ್ಷಕ್ಕೆ ಎಷ್ಟು 800 ಕೋಟಿ ಮಾಡಿಬಿಡ್ತಾನೆ. ಹಂಗೆ ಜನಗಳಿಗೆ ದುಡ್ಡು ಹಂಚ್ಬೇಕಾದ್ರೆ ಎಲ್ಲಿಂದ ಬರ್ತದೆ? ಸ್ವಲ್ಪ ಯೋಚನೆ ಮಾಡಿ. ನನ್ನ ಮನೆಗೂ ಇಷ್ಟು ದುಡ್ಡು ಅಂತ ಹಂಚಿರೋದ ನಾನು ನೋಡಿದ್ದೀನಿ. ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲರೂ ಅದೇ. ಅದರಲ್ಲೂ ನಮಗಂತೂ ತುಂಬ ತಪ್ಪು ಮಾಡಿದವ್ರು ಯಾರು ತಪ್ಪು ಮಾಡ್ತಾರೆ? ತಪ್ಪು ಮಾಡೋರಿಗೆ ನಿಮ್ಮ ಮೀಡಿಯಾದವರೇ ಗುರುಗಳು, ನಿಮಗೆ ಎದುರಾದವರು, ಬೇರೆ ಯಾರಿಗೂ ಎದುರಲ್ಲ. ರಾಜಕೀಯದಾಗಲಿ, ಪೊಲೀಸ್ನವರೇ ಆಗಲಿ, ಎಲ್ಲ ತಪ್ಪು ಮಾಡುತ್ತಲ್ಲ. ಆಟೋ ಡ್ರೈವರೇ ಆಗಲಿ, ಲಾರಿ ಡ್ರೈವರು, ಪಬ್ಲಿಕ್ ಒಂದು ಎದುರೋದು ಮೀಡಿಯಾಕ್ಕೆ. ಮುಖ ತೋರಿಸ್ತಾರೆ ಅಂತ. ಇದೊಂದು ಮೀಡಿಯಾ ಇಲ್ಲ ಅಂದಿದ್ರೆ ಇನ್ನೂ ಬೇಜಾನ ಆಟ ಆಡೋರು. ಮೀಡಿಯಾ ಇದ್ದು ಹಂಗೂ ಕೆಲವರು ಆಡ್ತಾರೆ. ನಮ್ಮ ವೀರಪ್ಪನ ಥರ ಕೇರ್ ಮಾಡಿದೆ ಅವ್ರಿಗೆ ನಿಮ್ಮ ಮೀಡಿಯಾನೇ ಬುದ್ಧಿ ಕಲಿಸ್ಬೇಕು. ರಾಜಕೀಯದವ್ರಿಗೆ ಒಳ್ಳೆ ಕೆಲಸ ಮಾಡಲಿ. ಈಗ ನಾನು ಹೇಳ್ದಂಗೆ ವಿಶ್ವೇಶ್ವರಯ್ಯಂದು ಎಲ್ಲೈತೆ, ಎಷ್ಟು ಕಡೆ ಐತೆ ಬೆಂಗಳೂರು ಸ್ಟ್ಯಾಚು? ತೋರಿಸಿ ನೋಡೋಣ. ಕೇವಲ ಬೆರಳೆಣಿಕೆ ಅಷ್ಟು ಅಲ್ವಾ? ಅಂಬೇಡ್ಕರ್ದು ಅಷ್ಟೇ, ಕೇವಲ ಗಾಂಧೀಜಿಯು ಅಷ್ಟೇ. ಬರೀ ಆ ಬ್ಯಾಡ್ದದ್ದು ಬರೀ ಈಗ ರಾಜಕೀಯದವ್ರದ್ದೇ ಎಲ್ಲ ರಾರಾಜ್ತಿರ್ತವೆ, ಕಟೌಟ್ಗಳು ಇದು ಎಲ್ಲ. ಅದೆಲ್ಲ ಮಾಡೋ ತಪ್ಪು. ಬಟ್ ಇವರು ಗುಡಿಸ್ಲು ರಹಿತ ಅಂತಲ್ಲ, ಈಗಲೂ ಗುಡಿಸ್ಲಿದೆ. ಇವರು ಈ ಬಸ್ ಫ್ರೀ ಬಿಡಬಾರ್ದಾಗಿತ್ತು, ತಪ್ಪು ಮಾಡಿದ್ರು. ಯಾಕೆ? ಆ ಕಾಲದಿಂದ ಬಸ್ ಇಲ್ಲ. ಸರ್ಕಾರಕ್ಕೆ ತಗೊಳ್ಳಿ ದುಡ್ಡು, ಅದನ್ನು ಬೇರೆ ಒಳ್ಳೇದಕ್ಕೆ ಉಪಯೋಗಿಸಿ. ಬಡವರಿಗೆ ಎಷ್ಟೋ ಕಡೆ ತಿನ್ನೋಕೆ ಅನ್ನ ಇಲ್ಲ, ಅಂಥವ್ರಿಗೆ ಉಪಯೋಗಿಸಿ. ವಿದ್ಯಾದಾನ ಮಾಡಿ ಅಂಥವ್ರಿಗೆ ಉಪಯೋಗಿಸಿ. ಕೊಡ್ತೀರಿ ಇಲ್ಲ ಅಂತಲ್ಲ,
ಬಸ್ ಯಾಕೆ ಫ್ರೀ ಬಿಟ್ರಿ? ಅಲ್ಲಿ ಬಸ್ಸಲ್ಲಿ ಹೋಗೋರು ಯಾರು? ಕೂಲಿ ಕಂಬಳ ಮಾಡೋರು ಹೋಯ್ತಾರ ಹೇಳಿ? ಹೋಗಲ್ಲ. ಅವ್ರ ಪಾಪ ಫ್ರೀ ಬಸ್ ಅಂದರು ಇವತ್ತೊಂದು ಗೆದ್ರೆ ಉಂಟು ಇಲ್ದಿರಲಿಲ್ಲ. ನಾನೇ ಇದುವರೆಗೆ ಆಗಲಿ ನಮ್ಮ ಒಂದು ದಿವಸ ಎಲ್ಲೂ ಬಸ್ಸಲ್ಲಿ ಫ್ರೀ ಹೋಗಿಲ್ಲ. ಹೋದರೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ನನ್ನ ಸಂಪಾದನೆ ಯಾರು ಕೊಡ್ತಾರೆ ಅಲ್ವಾ? ಬಸ್ ಫ್ರೀ ಬೇಕಾಗಿಲ್ಲ, ಕರೆಂಟ್ ಫ್ರೀ ಬೇಕಾಗಿಲ್ಲ. ಸರ್ಕಾರಕ್ಕೆ ಲಾಸ್ ಮಾಡೋದು ಬೇಡ, ಬಾಕ್ಸಲ್ಲಿ ದುಡ್ಡು ಐತೆ ಅನ್ನೋದು ಬೇಡ. ಜನಗಳಿಗೆ ಈ ಆಸೆ ತೋರಿಸ್ಬೇಡಿ. ಈ ಕಾಂಗ್ರೆಸ್ ಅಂತಲ್ಲ, ಯಾವ ಪಕ್ಷದವರು ಅಷ್ಟೇ, ಈ ಆಸೆ ಎಲ್ಲ ತೋರಿಸ್ಬೇಡಿ. ಒಳ್ಳೆ ಕೆಲಸ ಮಾಡಿ. ನೀವು ನಾಮಿನೇಷನ್ ಫೈಲ್ ಮಾಡಿ ಮನೇಲಿ ಮಲಗಿದ್ರು ಗೆಲ್ತೀರಿ. ಮನೇಲಿ ರಗ್ಗೋಸ್ಕೊ ಮಲಗಿದ್ರು ನಿಮ್ಗೆ ಓಟ್ ಹಾಕ್ತಾರೆ ಜನ. ಮನೆ ಬಾಗಲ್ ಕೈ ಮುಗಿಯೋದು, ಕಾಲಿಗೆ ಬೀಳೋದು ವಯಸ್ಸಾದವ್ರಿಗೆ ಇದೆಲ್ಲ ಬಿಡಿ. ಸಣ್ಣ ಮಗುನ ಕೆನೆಗಿಂಡೋದು, ಮಾತಾಡ್ಸೋದು, ಇವೆಲ್ಲ ಟ್ರಿಕ್ಸ್ ಬಿಡಿ. ಮತ್ತು ಗೊಳೋ ಅಂತ ಅಳೋದು. ನಾನು ಒಬ್ರಿಗೆ ಅಂತಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಅಳೋರು ಅವರೇ, ಈಕೆ ಸಣ್ಣ ಮಾಡ್ಕೊಳ್ಳೋರು ಅವರೇ ವಯಸ್ಸಾದವ್ರಿಗೆ. ಸದ್ಯ ಅವ್ರ ತಂದೆ ತಾಯಿಗೆ ಸಣ್ಣ ಮಾಡ್ತಾರೋ ಇಲ್ವೋ, ಓಟಿನ ಟೈಮಲ್ಲಿ ಎಲ್ರಿಗೂ ಸಣ್ಣ ಮಾಡ್ತಾರೆ, ಒಂದಷ್ಟು ಖರ್ಚಿಗೆ ಕಾಸು ಕೊಡ್ತಾರೆ. ಆ ಮೊದಲೇ ಈ ಸೇಂಬುಲಿಂಗ ತಗೊಳ್ಳೋ ಕುಡುಕ್ ನನ್ನ ಮಕ್ಳಿಗೆ ಬೈಬಾರ್ದು, ಅವ್ರದ್ದು ಒಂದು ಸಂಘ ಐತೆ, ದಯವಿಟ್ಟು ಕ್ಷಮಿಸಿ. ಈ ಕುಡುಕರಿಗೆ ಪಾಪ ಅವ್ರಿಗೂ ಕುಡಿಯೋಕ್ಕೆ ಕೊಟ್ಬಿಟ್ಟು ಆಸೆ ತೋರಿಸ್ಬಿಡ್ತಾರೆ. ಅವರೇನಿಲ್ಲ, ಅವ್ನು ಬಂದರೂ ಚಪ್ಪಾಳೆ ಹೊಡಿತಾರೆ, ಇವನು ಅಂದರೆ ಇವನಿಗೂ ಚಪ್ಪಾಳೆ ಹೊಡಿತಾರೆ. ನಮಗೆ ಈ ಟಿ ವಿಲಿ ನೋಡ್ತಾ ತಲೆ ಕೆಟ್ಟೈತೆ. ಯಡಿಯೂರಪ್ಪನಿಗೂ ಚಪ್ಪಾಳೆ ಹೊಡಿತಾರೆ, ಕುಮಾರಸ್ವಾಮಿಗೂ ಹೊಡಿತಾರೆ, ದೇವೇಗೌಡರಿಗೂ ಹೊಡಿತಾರೆ, ಕೊನೆಗೆ ಸಿದ್ದರಾಮಯ್ಯನಿಗೂ ಹೊಡಿತಾರೆ. ಇದೇನು ಲೆಕ್ಕಾಚಾರ ಅನ್ನೋದು ನಾವು ಕೆರಾಗಿ ಮೆಂಟ್ಲಾಗಿ ಸುಮ್ಮನೆ ಸೈಲೆಂಟಾಗಿದ್ದೀವಿ. ನಾವಂತೂ ವೋಟ್ ಮಾಡ್ತೀವಿ. ಇಂಥ ಪಕ್ಷ ಅಂತಿಲ್ಲ, ನಮಗೆ ಗೊತ್ತು ಯಾರು ಮಾಡಬೇಕು. ನಮ್ಮ ದೇಶನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡವ್ರು ಯಾರು ಅಂತ ನಮಗೆ ಗೊತ್ತು. ಅದನ್ನು ಸೀಕ್ರೆಟಾಗಿ ಇಟ್ಟಿದ್ದೀವಿ, ಸೀಕ್ರೆಟಾಗಿ ಹಾಕ್ತೀವಿ. ಹಣಕ್ಕಾಗಿ ಓಟ್ ಹಾಕೋರಿಗೆಲ್ಲ ಏನು ಹೇಳ್ತೀರಾ? ಅವ್ರು ಹಣಕ್ಕಾಗಿ ಹೇಳಿದ್ನಲ್ಲ ಆಗಲೇ, ಅವ್ರು ಕೊಡೋದು 2,000ದಲ್ಲಿ ನಿನಗೆ 2,000 ಕೊಡ್ತಾರೆ. ಅವ್ನು ಇಳಿಯೋವರೆಗೆ 2,000 ಕೋಟಿ ಮಾಡಿದ್ರು ಮಾಡಿಬಿಡ್ತಾನೆ. ಹೇಳೋಕ್ಕಾಗಲ್ಲ. ನಮ್ಮ ದುಡ್ಡೇ ಏನಕ್ಕೆ ಒಂದು ದಿವಸ 2 ದಿವಸದ್ದು ಇವೆಲ್ಲ ಬೆಳಗಾಟ ಏನಕ್ಕೆ? ಅವ್ರ ದುಡ್ಡಲ್ಲೇ ನೀವು ಜೀವನ ಮಾಡ್ತಿಲ್ಲ ಅಲ್ವಾ? ಇವೆಲ್ಲ ಮಾಡಬಾರ್ದು. ಏನು ಮಾಡ್ತೀರಿ? ನಾವು ಎಷ್ಟೇ ಶಂಕ ನೀವು ಟಿ ವಿಲಿ ತೋರಿಸಿ ಜನ ದುಡ್ಡು ಅಂತ ತಗೋಣ ಅಂತ ಕಂಡುಬಿಡ್ತಾರೆ. ತಪ್ಪದು. ನ್ಯಾಯವಾಗಿ ಮಾತಾಡೋರಿಗೆ ಏನಾದ್ರು ಮಾಡೋಕ್ಕೆ ಹೋದರೆ ಅವ್ನಿಗೆ ತೊಂದರೆ ಹೊರತು ಅವನಿಗೆ ತೊಂದರೆ ಕೊಡೋದು ನೋಡ್ತಾರೆ. ಅವ್ನು ದುಡ್ಡು ಇಸ್ಕೊಳ್ಳಿಲ್ಲ ಅಂದರೆ ಇವ್ ನಮ್ಗೆ ಓಟ್ ಹಾಕಲ್ಲ ಅಂತ ಎಷ್ಟೋ ಜನ ಓಟ್ ಅವ್ರಿಗೆ ಹಾಕ್ತಿರೋ ದುಡ್ಡು ಇಸ್ಕೊಂಡು ಬೇರೆಯವ್ರಿಗೆ ಅಮರ್ಸ್ ಹಾಕೋದು ಐತೆ. ಇದೆಲ್ಲ ನಡೀತದೆ, ಇಲ್ಲ ಅಂತಲ್ಲ. ಹಣ ಇಸ್ಕೊಂಡು ಓಟ್ ಹಾಕೋದು ತಪ್ಪು. ಅದನ್ನು ಖಡಾಖಂಡಿತವಾಗಿ ಹೇಳ್ತೀನಿ. ಅದು ಮಾಡೋದು ಒಂದೇ, ಬ್ಯಾಂಕ್ ದರೋಡೆ ಮಾಡೋದು ಒಂದೇ. ಇದನ್ನು ಏನಂದರೆ ನಮ್ಮ ಮನೇಲಿ ನಾವೇ ದುಡ್ಡು ಕದ್ದಂಗೆ ಹಣ ಇಸ್ಕೊಂಡ್ರೆ. ಹಣ ಇಸ್ಕೊಳಕ್ಕೆ ಹೋದರೆ ಇಲ್ಲ ಸರ್ ಓಟ್ ಹಾಕ್ತೀವಿ ಅಂತ ಕಳಿಸ್ಬೇಕು, ದಕ್ಷತೆಗೆ ಕಳಿಸ್ಬೇಕು. ನಾನು ಹೋದ ಸಲ ಬೇರೆ ಎಲ್ಲೋ ಒಂದು ಜಾಗದಲ್ಲಿದ್ದಾಗ ಹಂಚಾಕ್ ಬಂದರು, ನಾವು ಅದ್ರ ತಲೆನೂ ಕೆಡಿಸ್ಕೊಳ್ಳಿಲ್ಲ. ನಮ್ಮ ಮನೆ ಓನರ್ ಇಸ್ಕೊಂಡ್ರು, ಅಷ್ಟೋಟು ಇಷ್ಟೋಟು ಅಂತ ಬೇಕಾದಂಗಿರೋರೇ ಇಸ್ಕೊಳ್ಳೋದು. ನಮ್ಮಂಥವ್ರೆ ನಿಯತ್ತು ಅನ್ನೋದು. ನಾವು ಬಾಡಿಗೆ ಮಲ್ಲಿದ್ರೂ ಅದೇನೋ ಅಸಹ್ಯ ಅನ್ನೋದು. ಅದಲ್ಲದೆ ನಮ್ಗೆ ಹಂಗೆ ಈಸ್ಕೊಂಡು ಇದು ನಾನು ಸಿನಿಮಾ ಆರ್ಟಿಸ್ಟು, ಹಂಗೆಲ್ಲ ಕೇಳಿ ಈಸ್ಕೊಳ್ಳೋಕ್ಕಾಗಲ್ಲ. ಜೂನಿಯರ್ ದ್ವಾರಕೀಶ್ ಅಂದ್ಬಿಟ್ಟು ಸಿನಿಮಾ ಆರ್ಟಿಸ್ಟು, ನನಗೆಲ್ಲ ಈಸ್ಕೊಳ್ಳೋಕ್ಕೂ ಆಗಲ್ಲ, ಮಾಡೋಕ್ಕೂ ಹೋಗಲ್ಲ. ಎಲ್ಲ ಒಂಥವು ಈಸ್ಕೊಂಡ್ರೆ ಕ್ಯಾಮ್ರದಲ್ಲಿ ಫೇಸ್ ಬಿದ್ದರೆ ಅದು ಥರ ಪಬ್ಲಿಕ್ ಆಗೋಯ್ತದೆ ಆಟೋಮೆಟಿಕ್ಕಾಗಿ. ಆ ಪಬ್ಲಿಕ್ ಆಗಲಿ ಬಿಡಲಿ, ಅದು ಈಸ್ಕೊಳ್ಳೋದು ತಪ್ಪು ಅಂತ ನನ್ನ ಅನಿಸಿಕೆ.